ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. एक चिरवणी गोष्ट की अभी इथं हिंदू समाज बांगलादेश मध्ये ते इस्कॉनचे प्रभू जे आहेत, प्रभू चिन्मयानंद दासजी त्यांनी आपल्या मंदिरामध्ये प्रवचन करत असताना व धर्माचा प्रसार करत असताना बांगलादेश सरकारनं त्यांना विनाकारण जेलमध्ये ठेवलं आणि आता काय त्यांची सुटका केली नाही. आम्ही इथं सर्वांचं स्वागत करतो या अतिथी देवो भाऊ म्हणून. हे खूपच खरं सांगा, कारण आम्ही जर हिंदू समाज एक झालो नाही तर आमची परिस्थिती काय होईल हे सर्वांनी जाणून घेतलं पाहिजे. आता स्वामीजींनी म्हटले आम्ही रस्त्यावर उतरलेलो आहे आणि सर्वांनी वाघ झालं पाहिजे. सर्वांनी वाघ झाले पाहिजे की नाही? सर्वांनी शिवाजी महाराज झाले पाहिजे की नाही? तर शिवाजी महाराज व्हायचं म्हणतो बाजूच्या घरात म्हणतो, आपल्या घरात नाही. तर मी सगळ्या इथे पमलेल्या आयाबाईंना विनंती करतो की प्रत्येक घरामध्ये एक शिवाजी महाराज जन्माला या. प्रत्येक घरामध्ये संभाजी महाराज त्यांनी धर्मासाठी देशासाठी आपले प्राण त्याग केले. कित्येक स्वातंत्र्य सैनिकांनी आपल्या धर्मासाठी प्राण त्याग केले. आज विनाकारण आमच्या हिंदू वहिनींवर त्याचा अत्याचार केले गेले. बाबासाहेब विरोधी आंबेडकर, डॉक्टर बाबासाहेब आंबेडकर विरोधी अमित शहा कर्नाटक राज्य दलित संघर्ष के, कर्नाटक राज्य दलित संघर्ष के डॉक्टर बाबासाहेब आंबेडकर ಅವರಿಗೆ, ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜಾತಿವಾದಿ ಅಮಿತ್ ಶಾಗೆ, ಜಾತಿವಾದಿ ಅಮಿತ್ ಶಾಗೆ, ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ. बोला रे बोलो, जय भीम बोलो, बोला रे बोलो, जय भीम बोलो, प्यार से बोलो, जय भीम बोलो, हिम्मत से बोलो, जय भीम बोलो, ताकत से बोलो, जय भीम बोलो, प्यार से बोलो, जय भीम बोलो. कर्नाटक राज्य दलित संघर्ष समितिಗೆ, कर्नाटक राज्य दलित संघर्ष समितिಗೆ, ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅವರಿಗೆ ಪಕ್ಷದ ರಾಜ್ಯಕ್ಕೆ ಜೈ ಅನ್ನೋದ್ರ ಮುಖಾಂತರವಾಗಿ ರಾಜ್ಯದ್ರೋಹದ ಕೆಲಸವನ್ನ ಇಲ್ಲಿ ಒಬ್ಬ ಶಾಸಕರು, ಬೆಳಗಾವಿಯ ಮಹಾನಗರ ಪಾಲಿಕೆ ಮೇಯರ್, ಉಪಮೇಯರ್ ಮತ್ತು ಇಲ್ಲಿಯ ಕೆಲ ನಗರ ಸೇವಕರುಗಳೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಪೊಲೀಸ್ ಇಲಾಖೆಗಳ ಒತ್ತಾಯನ ಮಾಡ್ತಾ ಇದೀವಿ. ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಳ್ಬೇಕು. ಇಲ್ಲ ಅಂತಂದ್ರೆ ನಾವು ಕೂಡ ಪ್ರಕರಣವನ್ನ ದಾಖಲಿಸಕ್ಕೆ ತಯಾರಿದ್ದೀವಿ. ಅಂಥವ್ರ ಮೇಲೆ ರಾಜ್ಯದ್ರೋಹದ ಕೇಸನ್ನ ಹಾಕಿ ಅಂಥವ್ರ ಮೇಲೆ ಸೂಕ್ತವಾದಂಥ ಕಠಿಣ ಕ್ರಮವನ್ನು ತಗೊಳ್ಬೇಕು. ಯಾಕಂದ್ರೆ ಇದು ಬೆಳಗಾವಿಯ ಇದು ಪದೇ ಪದೇ ಇಂಥದೇ, ಇದೊಂದೇ ಅಲ್ಲ, ಹಿಂದಿನ ದಿನಮಾನಗಳೆಲ್ಲ ನೋಡಿದ್ರು ಕೂಡ ಸಾಕಷ್ಟು ಪರ ರಾಜ್ಯಕ್ಕೆ ಜೈ ಅನ್ನುವಂಥ ಕೆಲಸಗಳು ಬೆಳಗಾವಿಯಲ್ಲಿ ಆಗ್ತಾ ಇದಾವ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಅತ್ಯಂತ ಕಠಿಣ ಕ್ರಮವನ್ನು ತಗೊಳ್ಬೇಕು. ಮತ್ತೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಅಭಯ್ ಪಾಟೀಲ್ರನ್ನ ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತೆ ಮಹಾನಗರ ಪಾಲಿಕೆ ಆಡಳಿತ ಮಂಡಳಿಯನ್ನ ವಿಸರ್ಜನೆ ಮಾಡ್ಬೇಕಂತ ಒತ್ತಾಯನ ಮಾಡಿ ನಮ್ಮ ಇಲ್ಲಿಯ ಬೆಳಗಾವಿ ಕನ್ನಡಿಗರು ಮಲ್ತಾಯಿ ಧೋರಣೆಯನ್ನ ಅನುಭವಿಸ್ತಾ ಇದೀವಿ. ನಾವು ಇಲ್ಲಿ ಒಂದು ನಾ ಅವಾಗ ಹೇಳ್ದಂಗ ಬೇರೆ ಭಾಷಿಕರ ವೋಟ್ ಬ್ಯಾಂಕ್ಗೋಸ್ಕರ ನಮ್ಮಲ್ಲಿ ಕೂಡ ಸಾಕಷ್ಟು ನಮ್ಮ ರಾಜ್ಯದ ಇತಿಹಾಸಕಾರರ ಸಾಕಷ್ಟು ಪ್ರತಿಮೆಗಳಾಗ್ತದೆ. ಅದು ಯಾವುದು ಕೂಡ ಇವ್ರಿಗೆ ಬೇಡಾಗಿದೆ. ಪ್ರವಾಸಿಗರನ್ನ ಓಲೈಕೆಗೋಸ್ಕರ ಇಂಥ ಮಹಾ ಪುರುಷರ ಪ್ರತಿಮೆಗಳನ್ನ ಇಲ್ಲಿ ಇದನ್ನ ಮಾಡ್ತಾ ಇದ್ರೆ ನಾವು ಯಾಕೆ ಇಲ್ಲಿ ಕೂಡ ನೀವು ಮಾಡಿ, ನಮ್ದು ಅಭ್ಯಂತರ ಇಲ್ಲ. ಆದ್ರೆ ಇಲ್ಲಿ ಅವರು ಸಾಕಷ್ಟು ಚೆನ್ನಮ್ಮನ ವಂಶಸ್ಥರದಾರ, ಸಂಗೊಳ್ಳಿ ರಾಯಣ್ಣನ ವಂಶಸ್ಥರದಾರ. ನೀವು ರಾಜ್ಯ ಮಹಾರಾಜರನ್ನ ಕರೆಸ್ಬೇಕಂದ್ರೆ ಇವ್ರದೇ ಬಿಜೆಪಿಯ ಯದುವೀರ್ ಒಡೆಯರ್ ಮೈಸೂರು ಅವರದಾರ, ಅಂತವ್ರ ಕರೆಸಿ ಉದ್ಘಾಟನೆ ಮಾಡಲಿಲ್ಲ. ಮೊನ್ನೆ ನಿಮ್ಗೆಲ್ಲ ಗೊತ್ತಿರುವಂತ ಇದು ಅನಗೋಳದೊಳಗಡೆ ಸಂಭಾಜಿ ಮಹಾರಾಜರ ಪ್ರತಿಮೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಉದ್ಘಾಟನೆಗೆ
ಶಿವಾಜಿ ವಂಶಸ್ಥರು ಅಂತೇಳಿ ಗಜೇಂದ್ರ ರಾಜ ಭೋಸ್ಲೆ ಅವ್ರನ್ನ ಕರೆಸಿ ಅಲ್ಲಿ ಪರರಾಜ್ಯಕ್ಕೆ ಜೈ ಅನ್ನುವಂಥದ್ದು ಮುಖೇನವಾಗಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅದು ಅನಧಿಕೃತ ಕಾರ್ಯಕ್ರಮ ಅಂತ ಹೇಳಿ, ಯಾಕಂದ್ರೆ ಇವತ್ತು ಕನ್ನಡಿಗರು ಕಟ್ಟಿರುವಂತ ತೆರಿಗೆ ಹಣದಿಂದ ಮಹಾನಗರ ಪಾಲಿಕೆ ಅನುದಾನದಿಂದ ಅಲ್ಲಿ ಪ್ರತಿಮೆಗಳನ್ನ ಅನಾವರಣ ಮಾಡ್ತಾ ಇದ್ದಾರೆ ರಾಜ್ಯದೊಳಗೆ. ಇಲ್ಲಿ ಯಾರು ಕೂಡ ಇಲ್ಲಿಯ ರಾಜಕಾರಣಿಗಳಿಗೆ ಬರೇ ಪರಭಾಷಿಕರ ಓಲೈಕೆಗೋಸ್ಕರ ಪರಭಾಷಿಕ ಮತಗಳನ್ನ ಪಡೆಯುವ ಸಲುವಾಗಿ ಬೇರೆ ಬೇರೆ ಮೂರ್ತಿಗಳನ್ನ ಕೂಡಿಸ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದ ಸಲುವಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಸಾಕಷ್ಟು ನಮ್ಮ ರಾಜ್ಯದೊಳಗೆ ಬಹಳಷ್ಟು ಮಹನೀಯರದಾರ. ಅಂತವ್ರ ಪ್ರತಿಮೆಗಳು ಇವ್ರಿಗೆ ಯಾರಿಗೂ ಕೂಡ ಕಾಣಿಸ್ತಾ ಇಲ್ಲ. ಅದ್ರೊಳಗೆ ವಿಶೇಷವಾಗಿ ನಮ್ಮ ಅನುದಾನದ್ದು ನಮ್ಮ ಹಣ, ನಮ್ಮ ನೆಲ, ನಮ್ಮ ನಾಡಿನೊಳಗಡೆ ಇವ್ರಿಗೆ ಪಕ್ಕದ ರಾಜ್ಯದ ಸಚಿವರು ಶಿವಾಜಿ ವಂಶಸ್ಥರನ್ನು ಕರೆಸಿ ಉದ್ಘಾಟನೆ ಮಾಡುವಂತ ಏನು ಅವಶ್ಯಕತೆ ಇತ್ತು? ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.